ಇದು ಯಾವ ಹೈವೇ ಅಂದರೆ ಇದು ಸೂರತ್ ಚೆನ್ನೈ ಹೈವೇ. ಇದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಯಾದಗಿರಿ ಹೋಗುವಾಗ ದಾರಿಲಿ ಬರುತ್ತೆ ಇದು ಹೈವೇ. ಇದು ಬಂದುಬಿಟ್ಟು ಟೋಟಲ್ 1271 ಕಿಲೋಮೀಟ್ರ್ ಆಗುತ್ತೆ. ಶಾಪುರ್ನಿಂದ ಯಾದಗಿರಿಗೆ ಹೋಗ್ಬೇಕಾದ್ರೆ ಸಿಗುತ್ತೆ ಇದು ಹೈವೇ. ಈಗ ಇಂಟರ್ಚೇಂಜಿಂದ ಎಂಟ್ರಿ ಆಗ್ತಾ ಇರೋದು ನಾವು. ಫಸ್ಟ್ ಎದುರುಗಡೆನೇ ಟೋಲ್ ವರ್ಕ್ ಎಲ್ಲ ಆಗ್ತಾಯಿದೆ. ಆಲ್ಮೋಸ್ಟ್ ಅಲ್ಲಿ ಒಂದು 70ಇಂದ 80% ಇವರು ಟೋಲ್ದು ವರ್ಕ್ ಎಲ್ಲ ಆಲ್ಮೋಸ್ಟ್ ಆಲ್ ಆಗಿದೆ. ಇನ್ನೇನಿದ್ರು ಅವ್ರದ್ದು ಯಾದಗಿರಿ ಶಾಪೂರು ಇದೇ ಟೋಲಿಂದನೇ ಈ ಹೈವೇಗೆ ಜಾಯ್ನ್ ಆಗಬೇಕು. ಹೋಗ್ತಾ ಹೋಗ್ತಾ ಬಿಲ್ಡಿಂಗ್ ವರ್ಕ್ಗಳು ಕಾಣಿಸುತ್ತೆ. ಆಲ್ಮೋಸ್ಟ್ ಅಲ್ಲಿ ಒಂದು 3-4 ಬಿಲ್ಡಿಂಗ್ ಕೂಡ ಅವ್ರು ಮಾಡಿದ್ದಾರೆ. ಅಲ್ಲಿ ನೋಡ್ಬೋದು. ಇದೊಂದು 3-4 ಬಿಲ್ಡಿಂಗ್ ಕೂಡ ಮಾಡಿದ್ದಾರೆ ಇಲ್ಲಿ. ಹಾಗೆ ಹೋಗ್ತಾ ಮುಂದೆ ಸ್ವಲ್ಪ ಹೋದ್ಮೇಲೆ ಈಗ ನಮಗೆ ಹೈವೇ ಕಾಣಿಸುತ್ತೆ ಮುಂದೆ. ಹೈವೇ ಇದು ಅಲ್ಲೇನು ಇಂಟರ್ಚೇಂಜಿಂದ ಇದು ಹೈವೇಗೆ ಎಂಟ್ರಿ ಆದ್ವಿ ಅಲ್ವಾ, ಅಲ್ಲಿ ಟೋಲಿಂದ ಎಂಟ್ರಿ ಆದಮೇಲೆ ಇದು ನೋಡ್ಬೋದು. ಈಗ ಕಾಣಿಸ್ತಾ ಇರೋದು ಹೈವೇ. ಇದೇ ಮೇನ್ ಹೈವೇ ಇದು ನಮ್ಮದು ಸೂರತ್ ಚೆನ್ನೈ ಹೈವೇಗೆ ನಾವೀಗ ಇದರಲ್ಲಿ ಇರೋದು. ಆಲ್ಮೋಸ್ಟ್ ಆಲ್ ಇಲ್ಲಿ ಎಲೆಕ್ಟ್ರಿಕಲ್ ಪೋಲ್ಗಳು ರೆಡಿಯಾಗಿದೆ. ಮತ್ತು ಹಾಗೆಯೇ ಹೋಗ್ತಾ ಇದ್ದರೆ ಕೆಲಸನೂ ಚೆನ್ನಾಗಿ ಆಗ್ತಾಯಿದೆ. ಅಲ್ಲಿ ಕೆಲಸ ನಡೀತಾನೂ ಇದೆ. ಅಂದರೆ ಸೆಂಟ್ರಲ್ಲಿ ಅಲ್ಲಲ್ಲಿ ಗ್ಯಾಪ್ ಇದೆ ಅಂತ ನಾನು ಕೇಳಿದ್ದೀನಿ. ನನಗೆ ಗೊತ್ತಿಲ್ಲ. ಆದರೆ ನಾವು ಒಂದು 3-4 ಕಿಲೋಮೀಟ್ರು ಮುಂದೆ ಹೋಗಿ ಬಂದ್ವಿ. ಅಲ್ಲಿವರೆಗೂ ಆಲ್ಮೋಸ್ಟ್ ಆಲ್ ಕೆಲಸ ನೀಟಾಗಿ ಆಗೋಗಿದೆ. ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಇನ್ನೂ ಮುಂದೆ ಹೋಗ್ಬೇಕಂತ ಅಂದ್ಕೊಂಡ್ವಿ. ಬಟ್ ಇನ್ನೂ ಕೆಲಸ ಆಗಿಲ್ಲ ಅಂತ ನಾನು ಕೇಳಿದ್ದೆ. ಹಾಗಾಗಿ ನಾವು ಇನ್ನೂ ಮುಂದೆ ಹೋಗಿಲ್ಲ. ಅಲ್ಲಿ ಪ್ಯಾಚ್ ವರ್ಕ್ ಕೂಡ ಕಾಣಿಸ್ತಾ ಇದೆ, ಮಾಡ್ತಾ ಇದ್ದಾರೆ, ನೋಡ್ಬೋದು. ಆಮೇಲೆ ಯಾಕೆ ನಮ್ಗೆ ಇವೆಲ್ಲ ಹೈವೇ ಇಂಪಾರ್ಟೆಂಟ್ ಅಂದರೆ ಇನ್ ಫ್ಯೂಚರಲ್ಲಿ ಇಂಡಸ್ಟ್ರಿಗಳೆಲ್ಲ ಬಂದರೆ ನಮಗೂ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಆಮೇಲೆ ಹಾಗೆ ಗದಗವಾಡಿ ಲೈನ್ ಕೂಡ ನಡೀತಾ ಇದೆ ನಮ್ಮ ಯಾದಗಿರಿ ಸೈಡೆ.